ಹಾಯ್ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ವಿದ್ಯಾಶಾರದೆ ಎಜುಕೇಷನ್ ಟೀಚಿಂಗ್ ವರ್ಡ್ಗೆ ಎಲ್ಲರಿಗೂ ಸ್ವಾಗತ. ನಾವು ಮೆಥಡ್ಸ್ ಆ್ಯಂಡ್ ಅಪ್ರೋಚಸ್ ಆಫ್ ಟೀಚಿಂಗ್ ಇಂಗ್ಲೀಷ್ ಇದರ ಒಂದು ಅಧ್ಯಯನವನ್ನು ಮಾಡ್ತಾ ಇದ್ದು ಈಗಾಗಲೇ 2 ಸೆಷನ್ಗಳು ಕಂಪ್ಲೀಟ್ ಆಗಿವೆ. ಆ 2 ಸೆಷನ್ನಲ್ಲಿ ನಾವು ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡ್, ಡೈರೆಕ್ಟ್ ಮೆಥಡ್, ಬೈಲಿಂಗ್ವಲ್ ಮೆಥಡ್, ಆಡಿಯೋ ಲಿಂಗ್ವಲ್ ಮೆಥಡ್, ಲ್ಯಾಂಗ್ವೇಜ್ ಇಮ್ಮರ್ಷನ್ ಮೆಥಡ್, ಕಮ್ಯುನಿಕೇಷನ್ ಲ್ಯಾಂಗ್ವೇಜ್ ಟೀಚಿಂಗ್ ಅಪ್ರೋಚ್, ಸ್ಟ್ರಕ್ಚರಲ್ ಅಪ್ರೋಚ್ ಮತ್ತು ಸಿಚುವೇಶ್ನಲ್ ಅಪ್ರೋಚ್ ಈ ಎಲ್ಲ ಒಂದು ಅಪ್ರೋಚಸ್ ಮೆಥಡ್ಸ್ಗಳನ್ನು ಥಿಯರಿ ವಿತ್ ಕ್ವಶನ್ಸ್ ಮೂಲಕ ನಾವು ಅಧ್ಯಯನವನ್ನು ಮಾಡಿದ್ವಿ. ಇವತ್ತಿನ ಈ ತರಗತಿಯಲ್ಲಿ ನಾವು ಎಕ್ಲೆಕ್ಟಿಕ್ ಅಪ್ರೋಚ್, ನ್ಯಾಚುರಲ್ ಅಪ್ರೋಚ್ ಮತ್ತು ಟೋಟಲ್ ಫಿಸಿಕಲ್ ರೆಸ್ಪಾನ್ಸ್ ಇದರ ಒಂದು ಥಿಯರಿ ವಿತ್ ಕ್ವಶನ್ಸ್ ಮೂಲಕ ನಾವು ಚರ್ಚಿಸ್ತಾ ಹೋಗೋಣ. ಮತ್ತು ಆ 2 ಸೆಷನನ್ನು ಯಾರು ನೋಡಿಲ್ಲೋ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅದರ ಲಿಂಕನ್ನು ಕೊಟ್ಟಿರ್ತೀನಿ, ನೀವು ಹೋಗಿಬಿಟ್ಟು ನೋಡಬಹುದು. ಮತ್ತು ಕೆಲವೊಂದಿಷ್ಟು ಜನರಲ್ಲಿ ಪಾರ್ಟ್ 1 ಓಪನ್ ಆಗ್ತಾ ಇಲ್ಲ ಅಂತ ನನಗೆ ಮೆಸೇಜ್ ಮಾಡಿದ್ರಿ. ಪಾರ್ಟ್ 1 ಒಂದು ವೇಳೆ ಓಪನ್ ಆಗಲಿಲ್ಲ ಅಂತಂದರೆ ನೀವು ಅದನ್ನು ಡೌನ್ಲೋಡ್ ಮಾಡಿಕೊಂಡು ನೋಡಬಹುದು. ಡೌನ್ಲೋಡ್ ಮಾಡಿಕೊಂಡ್ರೆ ಆನ್ ಆಗ್ತಾ ಇದೆ. ಆನ್ ಆದರೆ ಸರಿ, ಆಗಲಿಲ್ಲ ಅಂದರೆ ಮಾತ್ರ ಡೌನ್ಲೋಡ್ ಮಾಡಿಕೊಂಡು ನೋಡಿ. ಅದೇನೋ ID ನೋ ಕನೆಕ್ಷನ್ ಅಂತ ಈ ರೀತಿ ಬರ್ತಾ ಇದೆ. ಸೊ ಇವತ್ತಿನ ಈ ತರಗತಿಯನ್ನು ನಾವು ಆರಂಭಿಸೋಣ. 8th ಒನ್, ಎಕ್ಲೆಕ್ಟಿಕ್ ಅಪ್ರೋಚ್. ಹೆಸರೇ ಸೂಚಿಸುವಂತೆ ಎಕ್ಲೆಕ್ಟಿಕ್ ಅಂತಂದರೆ ಸಾರ ಸಂಗ್ರಹ ಮಾಡೋದು. ಅಂದರೆ ಎಲ್ಲ ಒಂದು ಮೆಥಡ್ಸ್ನಲ್ಲಿಯ ಒಳ್ಳೆ ಪಾಯಿಂಟ್ಸ್ಗಳನ್ನು, ಟೆಕ್ನಿಕ್ಸ್ಗಳನ್ನು ನಾವು ಸಂಗ್ರಹ ಮಾಡಿ ಒಂದು ಅಪ್ರೋಚ್ ಮಾಡಿ ಈ ಅಪ್ರೋಚ್ ಮೂಲಕ ನಾವೇನು ಕಲಿಸ್ತೀವಲ್ವ ಇದಕ್ಕೆ ಎಕ್ಲೆಕ್ಟಿಕ್ ಅಪ್ರೋಚ್ ಅಂತ ಕರೀತಾರೆ. ದ ಎಕ್ಲೆಕ್ಟಿಕ್ ಮೆಥಡ್ ಈಸ್ ಅ ಕಾಂಬಿನೇಷನ್ ಆಫ್ ಆಲ್ ದ ಟೀಚಿಂಗ್ಸ್ ಅಪ್ರೋಚಸ್. ಅಂದರೆ ಎಲ್ಲ ಒಂದು ಟೀಚಿಂಗ್ ಅಪ್ರೋಚ್ನಲ್ಲಿಯ ಮೆಥಡ್ಸ್ಗಳನ್ನು, ಒಳ್ಳೆ ಪಾಯಿಂಟ್ಸ್ಗಳನ್ನು ಕಾಂಬಿನೇಷನ್ ಮಾಡಿ ಆ ಒಂದು ಸಿಚುವೇಶನ್ಗೆ ತಕ್ಕ ಹಾಗೆ ಯಾವ ಒಂದು ಟೆಕ್ನಿಕ್ ಬೇಕು, ಯಾವ ಒಂದು ಪಾಯಿಂಟ್ ಬೇಕು ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಕಾಂಬಿನೇಷನ್ ಮಾಡಿ ಏನು ಟೀಚಿಂಗ್ ಮಾಡ್ತಾರಲ್ವ ಅದೇನಾಗುತ್ತೆ ಎಕ್ಲೆಕ್ಟಿಕ್ ಅಪ್ರೋಚ್ ಆಗುತ್ತೆ. ಇಲ್ಲಿ ಆಡಿಯೋ ಲಿಂಗ್ವಲ್, ಡೈರೆಕ್ಟ್ ಮೆಥಡ್, ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡ್, ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಟೀಚಿಂಗ್ ಅಪ್ರೋಚ್ ಈ ಎಲ್ಲ ಒಂದು 4 ಅಪ್ರೋಚಸ್ಗಳನ್ನು, ಮೆಥಡ್ಸ್ಗಳನ್ನು ಏನು ಮಾಡಿದ್ದಾರೆ, ಮಿಕ್ಸ್ ಮಾಡಿದ್ದಾರೆ, ಕಾಂಬಿನೇಷನ್ ಮಾಡಿದ್ದಾರೆ. ಅದರಲ್ಲಿರುವಂತಹ ಉತ್ತಮವಾದಂತಹ ಅಂಶಗಳನ್ನು ತೆಗೆದುಕೊಂಡು ಒಂದು ಅಪ್ರೋಚ್ ಮಾಡಿದ್ದಾರೆ. ಅದೇ ಏನಾಯಿತು ಎಕ್ಲೆಕ್ಟಿಕ್ ಅಪ್ರೋಚ್. Eclectic approach is a method of language learning or teaching that combines various approaches and methodologies to teach language depending on the aim of the lesson and the abilities of the learners. ಆ ಒಂದು ನಾವು ಯಾವ ಲೆಸನನ್ನು ಟೀಚ್ ಮಾಡಬೇಕಾಗಿರುತ್ತೆ ಆ ಲೆಸನ್ನ ಗುರಿ, ಉದ್ದೇಶಗಳಿಗುಣವಾಗಿ ಹಾಗೆ ಕಲಿಕಾದಾರರು ಅಂದರೆ ಲರ್ನರ್ಸ್ನ ಒಂದು ಅಬಿಲಿಟಿ, ಅವರ ಒಂದು ಸಾಮರ್ಥ್ಯಕ್ಕೆ ತಕ್ಕ ಹಾಗೆ ನಾವು ಪಾಯಿಂಟ್ಸ್ಗಳನ್ನು ತೆಗೆದುಕೊಳ್ಬೇಕಾಗತ್ತೆ. ಇನ್ ದಿಸ್ ಅಪ್ರೋಚ್ ಟೀಚರ್ ಹ್ಯಾಸ್ ಮೋರ್ ಫ್ಲೆಕ್ಸಿಬಿಲಿಟಿ ಆ್ಯಂಡ್ ಅಡಾಪ್ಟಬಿಲಿಟಿ. ಅಂದರೆ ಫ್ಲೆಕ್ಸಿಬಲ್ ಆಗಿ ಪರಿಸ್ಥಿತಿಗೆ ತಕ್ಕಂತೆ ಏನು ಫ್ಲೆಕ್ಸಿಬಲ್ ಮಾಡ್ಕೊಳ್ಳೋದು, ಚೇಂಜ್ ಮಾಡ್ಕೊಳ್ಳೋ ಹಾಗೆ ಆ ಎಲ್ಲ ಒಂದು ಮೆಥಡ್ಸ್ಗಳನ್ನು, ಅದರಲ್ಲಿರುವಂತಹ ಮೇನ್ ಪಾಯಿಂಟ್ಸ್ಗಳನ್ನು ಅಡಾಪ್ಟ್ ಮಾಡ್ಕೋತಾರೆ. Choose a best elements according to the need and aim of the students. ಯಾವುದು ಬೇಕೋ ಅದನ್ನು ಮಾತ್ರ ತೆಗೆದುಕೊಳ್ತಾರೆ. ಡಿಫ್ರೆಂಟ್ ಟೀಚಿಂಗ್ ಮೆಥಡ್ ಆರ್ ಬಾರೋಡ್ ಆ್ಯಂಡ್ ಅಡಾಪ್ಟೆಡ್ ಟು ಸೂಟ್ ದ ರಿಕ್ವೈರ್ಮೆಂಟ್ ಆಫ್ ದ ಲರ್ನರ್ಸ್ಗೆ ಯಾವುದು ರಿಕ್ವೈರ್ ಇರುತ್ತೋ, ಯಾವ ಒಂದು ಅಂಶ ಬೇಕಾಗಿರುತ್ತೋ ಆ ಅಂಶವನ್ನು ತೆಗೆದುಕೊಂಡು ಟೀಚ್ ಮಾಡೋದು. ಆ್ಯಂಡ್ ಇಟ್ ಬ್ರೇಕ್ಸ್ ದ ಮೊನೋಟೊಮಿ ಆಫ್ ದ ಕ್ಲಾಸ್. ಇಲ್ಲಿ ಮಗುವಿಗೆ ಸ್ವಾತಂತ್ರ್ಯ ಇದೆ. ಈ ಒಂದು ಎಕ್ಲೆಕ್ಟಿಕ್ ಅಪ್ರೋಚ್ನಲ್ಲಿ ಏನು ಏಕಾನತೆಯನ್ನು ಬ್ರೇಕ್ ಮಾಡಿ ಎಲ್ಲರಿಗೂ ಕೂಡ ಅವಕಾಶವನ್ನು ಕೊಟ್ಟಿದ್ದಾರೆ. ದೇರ್ ಆರ್ ವೆರಿಡ್ ಅಪ್ರೋಚಸ್ ಆ್ಯಂಡ್ ಮೆಥಡ್ಸ್ ಯೂಸ್ಡ್ ಫಾರ್ ಅ ಲ್ಯಾಂಗ್ವೇಜ್ ಟೀಚಿಂಗ್. ಒಂದು ಭಾಷೆಯನ್ನು ಕಲಿಬೇಕಾತಂದರೆ ವೆರೈಟಿ ಆದಂತಹ ಅಪ್ರೋಚ್ ಮತ್ತು ಮೆಥಡ್ಸ್ಗಳನ್ನು ಈ ಒಂದು ಎಕ್ಲೆಕ್ಟಿಕ್ ಅಪ್ರೋಚ್ನಲ್ಲಿ ಬಳಸ್ತಾರೆ. ನಿಮಗೆ ಈಗ ಅರ್ಥ ಆಯಿತು ಅಂತ ಅನ್ಕೋತೀನಿ. ಪ್ರಶ್ನೆ ನೋಡೋಣ. ಎಕ್ಲೆಕ್ಟಿಸಮ್ ಇನ್ ಲ್ಯಾಂಗ್ವೇಜ್ ಟೀಚಿಂಗ್ ರೆಫರ್ಸ್ ಟು ಯೂಸಿಂಗ್. ಏನು ಯೂಸ್ ಮಾಡ್ತಾರೆ, ಯಾವುದನ್ನು ರೆಫರ್ ಮಾಡುತ್ತೆ? ಆಪ್ಷನ್ ಎ ಟೆಕ್ನಾಲಜಿ ಟು ಟೀಚ್ ಲ್ಯಾಂಗ್ವೇಜ್, ಆಪ್ಷನ್ ಬಿ ಆಲ್ ಮೆಥಡ್ಸ್, ಆಪ್ಷನ್ ಸಿ ಅಪ್ರಾಪ್ರಿಯೇಟ್ ಸ್ಟ್ರಾಟಜೀಸ್ ಫ್ರಾಮ್ ವೇರಿಯಸ್ ಮೆಥಡ್ ಆಫ್ ಟೀಚಿಂಗ್, ಆಪ್ಷನ್ ಡಿ ಬೆಸ್ಟ್ ಮೆಥಡ್ ಆಫ್ ಟೀಚಿಂಗ್.
ನಿಮ್ಮ ಉತ್ತರ ಸರಿ ಇದೆ. ನೀವು ಗೆಸ್ ಮಾಡಿದ್ದೀರಾ ಅಂತ ನಾನು ಅನ್ಕೋತೀನಿ. ಎಸ್, ನಿಮ್ಮ ಉತ್ತರ ಏನು ಸಿ ಆಗತ್ತೆ. ಅಪ್ರಾಪ್ರಿಯೇಟ್ ಸ್ಟ್ರಾಟಜೀಸ್ಗಳನ್ನು, ಉತ್ತಮವಾದಂತಹ ಅಂಶಗಳನ್ನು ವೇರಿಯಸ್ ಮೆಥಡಿಂದ, ಹಲವಾರು ಮೆಥಡ್ಸ್, ಈಗ ನಾವೀಗಾಗಲೇ ಏನು ಕಲ್ತಿದ್ದೀವಲ್ವ, ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡು, ಡೈರೆಕ್ಟ್ ಮೆಥಡು, ಬೈಲಿಂಗ್ವಲ್ ಮೆಥಡು, ಕಮ್ಯುನಿಕೇಟೆಡ್ ಲ್ಯಾಂಗ್ವೇಜ್ ಟೀಚಿಂಗ್ ಅಪ್ರೋಚು, ಈ ರೀತಿ ಈ ಎಲ್ಲ ಒಂದು ವೇರಿಯಸ್ ಮೆಥಡ್ಸ್ನಲ್ಲಿಯ ಉತ್ತಮವಾದಂತಹ ಅಂಶಗಳನ್ನು ತೆಗೆದುಕೊಂಡು ಒಂದು ಅಪ್ರೋಚ್, ಅದು ಯಾವುದು? ಎಕ್ಲೆಕ್ಟಿಸಮ್. ನೆನ್ಪಿಟ್ಕೊಳ್ಳಿ. 9th ಒನ್, ನ್ಯಾಚುರಲ್ ಅಪ್ರೋಚ್ ಅಂದರೆ ಮಗುವಿಗೆ ನಾವು ಒಂದು ಭಾಷೆಯನ್ನು ನ್ಯಾಚುರಲ್ ಆಗಿ ಕಲಿಸುವುದು, ಅಕ್ವೆಜೇಷನ್ ಮಾಡಿಕೊಳ್ಳುವ ಹಾಗೆ ನಾವು ಮಾಡುವುದು. ನಾವು ಫಸ್ಟ್ ಲೆಸನ್ನಲ್ಲಿ ಕಲ್ತಿದ್ದೀವಿ ಅಕ್ವೆಜೇಷನ್ ಅಂದರೆ ಏನು ಅಂತ. ಒಂದು ಮಗು ಭಾಷೆಯನ್ನು ತನ್ನಿಂದ ತಾವೇ ಅನುಕರಣೆ ಮಾಡಿಕೊಳ್ಳುತ್ತಾ ತನ್ನ ಸುತ್ತಮುತ್ತಲಿನ ವಾತಾವರಣದ ಮೂಲಕ ಏನು ಭಾಷೆಯನ್ನು ಸ್ವಾಧೀನಪಡಿಸಿಕೊಳ್ಳುತ್ತೆ, ಅರ್ಜನೆ ಮಾಡಿಕೊಳ್ಳುತ್ತೆ, ಹೌದಲ್ವಾ? ಅದಕ್ಕೆ ಏನಂತಾರೆ? ಅಕ್ವೆಜೇಷನ್ ಅಂತಾರೆ. ದ ನ್ಯಾಚುರಲ್ ಅಪ್ರೋಚ್ ಈಸ್ ಅ ಮೆಥಡ್ ಆಫ್ ಫಾರಿನ್ ಲ್ಯಾಂಗ್ವೇಜ್ ಟೀಚಿಂಗ್ ವಿಚ್ ಏಮ್ಸ್ ಟು ಅಪ್ಲೈ ದ ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಲ್ಯಾಂಗ್ವೇಜ್ ಅಕ್ವೆಜೇಷನ್ ಇಂಟು ಕ್ಲಾಸ್ ರೂಮ್. ಅಂದರೆ ತರಗತಿಯಲ್ಲಿ ನಾವು ಕಲಿಕೆಯನ್ನು ಅಂದರೆ ಲರ್ನ್ ಮಾಡುವುದಕ್ಕಿಂತಲೂ ಆ ಭಾಷೆ ಅನ್ನೋದು ನ್ಯಾಚುರಲ್ ಆಗಿ ಅಕ್ವೈರ್ ಮಾಡ್ಕೊಳ್ಬೇಕು, ಅದನ್ನು ಸ್ವಾಧೀನಪಡಿಸ್ಕೊಳ್ಬೇಕು. ಆ ರೀತಿ ನಾವು ಟೀಚಿಂಗನ್ನು ಮಾಡಬೇಕು, ಈ ಒಂದು ನ್ಯಾಚುರಲ್ ಅಪ್ರೋಚ್ ಹೇಳುತ್ತೆ. ಎನ್ಹಾನ್ಸಿಂಗ್ ಕಮ್ಯುನಿಕೇಷನ್ ಸ್ಕಿಲ್ಸ್, ಇದು ಕಮ್ಯುನಿಕೇಷನ್ ಸ್ಕಿಲ್ಸ್ ಮೇಲೆ ಏನು ಒಂದು ಫೋಕಸನ್ನು ಮಾಡಿದೆ. LSRW. ಇದರಲ್ಲಿ ಕಮ್ಯುನಿಕೇಷನ್ ಅಂದರೆ ಪ್ರತಿನಿತ್ಯ ಮಗು ತನ್ನ ಫ್ರೆಂಡ್ಸ್ ಜೊತೆಗೆ ಮಾತನಾಡುವುದರ ಮೂಲಕ, ಕಮ್ಯುನಿಕೇಟ್ ಮಾಡುವುದರ ಮೂಲಕ ನ್ಯಾಚುರಲ್ ಆಗಿ ಭಾಷೆಯನ್ನು ಕಲಿಯುತ್ತೆ. ಹೆಲ್ಪಿಂಗ್ ಬಿಗಿನರ್ಸ್ ಟು ಬಿಕಮ್ ಅ ಇಂಟರ್ಮೀಡಿಯೇಟ್. ಬಿಗಿನರ್ಸ್ ಏನಿರ್ತಾರಲ್ವ, ಮೊದಲಿಗೆ ಶಾಲೆಯನ್ನು ಹೋಗಿರ್ತಾರೆ, ಅವ್ರಿಗೇನು ಒಂದು ಭಾಷೆನ ನ್ಯಾಚುರಲ್ ಆಗಿ ಕಲೀಲಿಕ್ಕೆ ಅವಕಾಶವನ್ನು ಮಾಡಿಕೊಡುತ್ತೆ. ದ ಪ್ರೈಮಸಿ ಆಫ್ ಮೀನಿಂಗ್ ಅಂದರೆ ಅದರ ಮೀನಿಂಗನ್ನು ಅರ್ಥ ಮಾಡ್ಕೋಬೇಕು, ಜಸ್ಟ್ ಅದನ್ನು ಕಲಿಕೆ ಆಗಬಾರ್ದು, ಆ ಕಲಿಕೆ ಒಂದು ಅರ್ಥವನ್ನು ಮಾಡುವಂತಿರಬೇಕು. ಈ ಒಂದು ನ್ಯಾಚುರಲ್ ಅಪ್ರೋಚನ್ನು ಯಾರು ಡೆವಲಪ್ ಮಾಡಿದ್ರು ಅಂತ ನೆನ್ಪಿಟ್ಕೊಳ್ಳಿ. ಸ್ಟೆಫನ್ ಕ್ರಷನ್ ಆ್ಯಂಡ್ ಟ್ರೆಸಿ ಟೆರಲ್ ಡೆವಲಪ್ಡ್ ದ ನ್ಯಾಚುರಲ್ ಅಪ್ರೋಚ್. ಈ ಪ್ರಶ್ನೆ ಬರುತ್ತೆ CTET-ಅಲ್ಲಿ, ಈ ಪ್ರಶ್ನೆ ಈಗಾಗಲೇ ಬಂದಿದೆ. ಹೂ ಡೆವಲಪ್ಡ್ ದ ನ್ಯಾಚುರಲ್ ಅಪ್ರೋಚ್ ಅಂತ ಅಂದಾಗ ಸ್ಟೆಫನ್ ಕ್ರಷನ್ ಮತ್ತು ಟ್ರೆಸಿ ಟೆರಲ್. ಇನ್ ದ ಅರ್ಲಿ 80s ಅಂದರೆ ಕ್ರಷನ್ ಆ್ಯಂಡ್ ಟೆರಲ್ರವರು 1983 ಈ ಒಂದು ಅಪ್ರೋಚನ್ನು ಡೆವಲಪ್ ಮಾಡ್ತಾರೆ. ಬೇಸ್ಡ್ ಆನ್ ಕ್ರಷನ್ಸ್ ಥೇರೀಸ್ ಅಬೌಟ್ ಸೆಕೆಂಡ್ ಲ್ಯಾಂಗ್ವೇಜ್ ಅಕ್ವೆಜೇಷನ್. ಈ ಪ್ರಶ್ನೆ ಬಂದರೂ ಬರಬಹುದು. ನ್ಯಾಚುರಲ್ ಅಪ್ರೋಚ್ ಯಾರ ಥೇರಿಯ ಮೇಲೆ ಬೇಸ್ಡ್ ಆಗಿದೆ ಅಂತ ಕೇಳಿದರೆ ಕ್ರಷನ್ಸ್ ಥೇರೀಸ್. ಸ್ಟೆಫನ್ ಕ್ರಷನ್ರವರು ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟ ಹಾಗೆ ಒಂದು ಥೇರಿಯನ್ನು ಕೊಟ್ಟಿದ್ದಾರೆ. ಫಸ್ಟ್ ನಾವು ಕ್ವಶನ್ನ ನೋಡಿಕೊಂಡು ಸ್ಟೆಫನ್ ಕ್ರಷನ್ರವರ ಥೇರಿಯನ್ನು ಸ್ವಲ್ಪ ನೋಡ್ಕೊಂಡು ಬರೋಣ. ಫಸ್ಟ್ ಈ ಕ್ವಶನ್, ಕ್ರಷನ್ ಆ್ಯಂಡ್ ಟೆರಲ್ ಆರ್ ಅಸೋಸಿಯೇಟೆಡ್ ವಿತ್. ಯಾವ ಒಂದು ಮೆಥಡನ್ನು, ಯಾವ ಒಂದು ಅಪ್ರೋಚನ್ನು ಇವರು ಅಸೋಸಿಯೇಟ್ ಮಾಡಿದ್ದಾರೆ? ಹಾಗಾದರೆ ಆಪ್ಷನ್ ಡಿ, ನ್ಯಾಚುರಲ್ ಅಪ್ರೋಚ್. ನ್ಯಾಚುರಲ್ ಅಪ್ರೋಚ್ ಈಸ್ ದ ರೈಟ್ ಆನ್ಸರ್. ಈಗ ಸ್ಟೆಫನ್ ಕ್ರಷನ್ ಅವರ ಥಿಯರಿಯನ್ನು ನಾವು ನೋಡೋಣ. ಸ್ಟೆಫನ್ ಕ್ರಷನ್ ಅವರು ಕೊಟ್ಟಂತಹ ಥಿಯರಿ ಯಾವುದು ಅಂದರೆ ಸೆಕೆಂಡ್ ಲ್ಯಾಂಗ್ವೇಜ್ ಅಕ್ವೆಜೇಷನ್ ಥಿಯರಿ. ಅಂದರೆ ಮಗು ಯಾವುದೇ ರೂಲ್ಸ್ ಮೂಲಕ, ಅಂದರೆ ಗ್ರಾಮರ್ ರೂಲ್ಸ್ ಮೂಲಕ ಕಲಿಯಲ್ಲ, ಇಲ್ಲಿ ನ್ಯಾಚುರಲ್ ಆಗಿ ಕಲಿಯುತ್ತೆ ಅಂತ ಅವರು ಹೇಳ್ತಾರೆ. ಫಸ್ಟ್ ಪಾಯಿಂಟ್, ಅಕ್ವೆಜೇಷನ್ ಲರ್ನಿಂಗ್ ಹೈಪೋಥೆಸ್. ಅಂದರೆ ಮಗು ಒಂದು ಭಾಷೆಯನ್ನು ಮನೆಯಲ್ಲಿ ಏನು ಅಕ್ವೈರ್ ಮಾಡಿಕೊಂಡಿರುತ್ತಲ್ಲ, ಆ ಭಾಷೆಯನ್ನು ಸ್ಕೂಲಿಗೆ, ಶಾಲೆಗೆ ಬಂದು ಲರ್ನ್ ಮಾಡುವುದು. ಅಲ್ಲಿ ಏನಾಗುತ್ತೆ, ಮಗು ಒಂದು ಮನೆಯಲ್ಲಿ ಕಲಿತಂತಹ ಭಾಷೆ ಇರುತ್ತೆ, ಅದರಲ್ಲಿ ಬಂದಿರುವಂತಹ ತಪ್ಪುಗಳನ್ನು ಕಲಿಕೆಯ ಮೂಲಕ ತಿದ್ದಿಕೊಳ್ಳುತ್ತೆ. ಇನ್ನು ಸೆಕೆಂಡ್ ಪಾಯಿಂಟ್, ಮಾನಿಟರ್ ಹೈಪೋಥೆಸಿಸ್. ಮಾನಿಟರ್ ಹೈಪೋಥೆಸಿಸ್ ಅಂದರೆ ಇದು ಕೂಡ ಸೇಮ್ ಪಾಯಿಂಟ್. ಅಂದರೆ ಮನೆಯಲ್ಲಿ ಏನು ಒಂದು ಅಕ್ವೈಜೇಷನ್ ಮೂಲಕ ಕಲಿತಿರುವಂತಹ ಭಾಷೆಯನ್ನು ಕಲಿಕೆ ಮುಖಾಂತರ ಅದು ಮಾನಿಟರ್ ಮಾಡಿಕೊಳ್ಳುತ್ತೆ. ಅಂದರೆ ಏನೇನು ತಪ್ಪುಗಳನ್ನು ಮಾಡ್ತಾ ಇರುತ್ತೋ ಆ ತಪ್ಪುಗಳನ್ನು ಲರ್ನ್ ಮೂಲಕ ಏನು ಮಾನಿಟರ್ ಮಾಡ್ಕೊಳುತ್ತೆ, ಚೇಂಜ್
ಮಾಡಿಕೊಳ್ಳುತ್ತೆ. ಇನ್ನು ಥರ್ಡ್ ಪಾಯಿಂಟ್ ನ್ಯಾಚುರಲ್ ಆರ್ಡರ್ ಹೈಪೋಥೆಸಿಸ್ ಅಂದರೆ ಇಲ್ಲಿ ಒಂದು ಮಗುವಿಗೆ ನಾವು ಗ್ರಾಮರನ್ನು ಕಲಿಸ್ಬೇಕಾದ್ರೆ ಏನೇ ಒಂದು ನಾವು ಗ್ರಾಮರ್ ವಿಷಯದಲ್ಲಿ ವರ್ಡ್ಸ್ ಬಗ್ಗೆ ಸಿಂಟ್ಯಾಕ್ಸ್ ಏನೇ ಒಂದು ಕಲಿಸ್ಬೇಕು ಅಂತಂದರೆ ಅದನ್ನು ನ್ಯಾಚುರಲ್ಲಾಗಿ ಕಲಿಸ್ಬೇಕೆ ಹೊರತು ರೂಲ್ಸ್ ಮುಖಾಂತರ ಕಲಿಸ್ಬಾರ್ದು. ಇವರು ಗ್ರಾಮರ್ ರೂಲ್ಸ್ ಮುಖಾಂತರ ಹೇಳಬಾರ್ದು ಅಂತ ಹೇಳಿದ್ದಾರೆ. ಒಂದು ವಾಕ್ಯವನ್ನು ಹೇಳಿದ್ದಾರೆ, ಲ್ಯಾಂಗ್ವೇಜ್ ಅಕ್ವೈಸೇಷನ್ ಡಸ್ ನಾಟ್ ರಿಕ್ವೈರ್ ಎಕ್ಸ್ಟೆನ್ಸಿವ್ ಯೂಸ್ ಆಫ್ ಕಾನ್ಷಿಯಸ್ ಗ್ರಾಮ್ಯಾಟಿಕಲ್ ರೂಲ್ಸ್. ಅಂದರೆ ಈ ಗ್ರಾಮ್ಯಾಟಿಕಲ್ ರೂಲ್ಸನ್ನು ಯೂಸ್ ಮಾಡೋ ಹಾಗಿಲ್ಲ, ಇದು ರಿಕ್ವೈರ್ ಇಲ್ಲ. ಡಸ್ ನಾಟ್ ರಿಕ್ವೈರ್ ಟೆಡಿಸಿಯಲ್ ಡ್ರಿಲ್ ಅಂದರೆ ಅಭ್ಯಾಸ ಒಂದು ಕಾರ್ಯ ಕೂಡ ರಿಕ್ವೈರ್ ಇಲ್ಲ ಅಂತ ಹೇಳ್ತಾರೆ. ಈ ರೀತಿಯೂ ಒಂದು ಪ್ರಶ್ನೆ ಬಂದಿದೆ ಸಿಟೆಟಲ್ಲಿ. ಹೂ ಸೆಡ್ ದ್ಯಾಟ್ ಲ್ಯಾಂಗ್ವೇಜ್ ಅಕ್ವೈಸೇಷನ್ ಡಸ್ ನಾಟ್ ರಿಕ್ವೈರ್ ಎಕ್ಸ್ಟೆನ್ಸಿವ್ ಯೂಸ್ ಆಫ್ ಕಾನ್ಷಿಯಸ್ ಗ್ರಾಮ್ಯಾಟಿಕಲ್ ರೂಲ್ಸ್ ಆ್ಯಂಡ್ ಡಸ್ ನಾಟ್ ರಿಕ್ವೈರ್ ಟೆಡಿಸಿಯಲ್ ಡ್ರಿಲ್ ಅಂತ ಕೇಳಿದ್ದಾರೆ. ಹಾಗಾದರೆ ಇದನ್ನು ಹೇಳಿದವರು ಯಾರು? ಕ್ರಶನ್, ಸ್ಟೆಫನ್ ಕ್ರಶನ್. ಈ ಪಾಯಿಂಟನ್ನು ನೆನಪಿಟ್ಕೊಳ್ಳಿ. ಇನ್ನು ಫೋರ್ತ್ ಪಾಯಿಂಟ್ ಇನ್ಪುಟ್ ಹೈಪೋಥೆಸಿಸ್ ಅಂದರೆ ಈಗ ಮಗು ಫಸ್ಟ್ ಸ್ಟ್ಯಾಂಡರ್ಡ್ ಇದೆ ಅಂದರೆ ಅದರ ಸಾಮರ್ಥ್ಯಕ್ಕೆ ತಕ್ಕ ಹಾಗೆ ನಾವು ವಿಷಯವನ್ನು ಬೋಧಿಸಬೇಕು. ಅದು ಬಿಟ್ಟು ಸೆಕೆಂಡ್, ಥರ್ಡ್ ಅಥವಾ ಸೆವೆಂತ್ ಕ್ಲಾಸಿಗೆ ಬರುವಂತಹ ವಿಷಯವನ್ನು ಮಗುವಿಗೆ ತಿಳಿಸಿದಾಗ ಮಗುವಿಗೆ ಕಲಿಸಿದಾಗ ಅಲ್ಲಿ ಇನ್ಪುಟ್ ಹೇಗೆ ಬರುತ್ತೆ? ಚೆನ್ನಾಗಿ ಬರುತ್ತಾ? ನೋ, ಚೆನ್ನಾಗಿ ಬರೋದಿಲ್ಲ. ಸೊ ಮಗುವಿನ ಸಾಮರ್ಥ್ಯಕ್ಕೆ ತಕ್ಕ ಹಾಗೆ ನಾವು ವಿಷಯವನ್ನು ಬೋಧಿಸಿದಾಗ ಅಲ್ಲಿ ಇನ್ಪುಟ್ ಸರಿ ಬರುತ್ತೆ. ಸೊ ಇನ್ಪುಟ್ ಹೈಪೋಥೆಸಿಸಲ್ಲಿ ಈ ಪಾಯಿಂಟ್ ಇದೆ. ಇನ್ನು ಅಫೆಕ್ಟಿವ್ ಫಿಲ್ಟರ್ ಹೈಪೋಥೆಸಿಸ್. ಈ ಅಫೆಕ್ಟಿವ್ ಫಿಲ್ಟರ್ ಹೈಪೋಥೆಸಿಸಲ್ಲಿ ಮಗುವಿಗೆ ನಾವು ಮೋಟಿವೇಶನನ್ನು ಮಾಡಬೇಕು, ಉದ್ದೀಪನವನ್ನು ಕೊಡಬೇಕು, ಪುನರ್ಬಲನವನ್ನು ಕೊಡಬೇಕು. ಆ ಒಂದು ಮೋಟಿವೇಶನ್ ಮಗುವಿನ ಕಲಿಕೆಯಲ್ಲಿ ಅಫೆಕ್ಟ್ ಆಗುತ್ತೆ, ಪರಿಣಾಮವನ್ನು ಬೀರಿ ಕಲಿಕೆಯಲ್ಲಿ ಫಿಲ್ಟರ್ ಆಗಿ ಕಲಿಕೆ ಚೆನ್ನಾಗಾಗುತ್ತೆ. ಸೊ ಇದಿಷ್ಟು ಸ್ಟೆಫನ್ ಕ್ರಶನ್ ಅವರ ಥಿಯರಿಯಾಗಿದೆ. ಇದನ್ನು ಸೆಪ್ರೇಟ್ ಕ್ಲಾಸ್ ಮಾಡಿ ನಾನು ಹೇಳಬೇಕು ಅಂತ ಮಾಡಿದ್ದೆ, ಆದರೆ ಸಮಯ ತುಂಬ ಕಡಿಮೆ ಇದೆ. ಈ ವಿಷಯ ಇಲ್ಲೇ ಬಂತು, ಸೊ ನಾವು ಇಲ್ಲೇ ತಿಳ್ಕೊಂಡ್ವಿ. ಇದು ಇಂಪಾರ್ಟೆಂಟ್ ಇದೆ. ಮತ್ತು ಇದರ ಮೇಲೆ ಹೇಗೆ ಪ್ರಶ್ನೆ ಬರುತ್ತೆ ಅಂದರೆ ಈ ಸೆಕೆಂಡ್ ಲ್ಯಾಂಗ್ವೇಜ್ ಅಕ್ವೇಷನ್ ಥಿಯರಿಯನ್ನು ಯಾರು ಕೊಟ್ಟರು ಅಂತ ಕೇಳ್ಬೋದು. ಇಲ್ಲ ಅಂದರೆ ಈ ಒಂದು 5 ಪಾಯಿಂಟ್ಸ್ ಇದಾವಲ್ವಾ, ಇದನ್ನು ನೆನ್ಪಿಟ್ಕೊಳ್ಳಿಕ್ಕೆ ನಾನೊಂದು ಟ್ರಿಕ್ಸ್ ಹೇಳ್ತೀನಿ ನೋಡಿ. ಅಮ್ನಿಯಾ ಅಂತ ನೆನ್ಪಿಟ್ಕೊಳ್ಳಿ. ಅನೇಮಿಯಾ ಅಲ್ಲ, ಅಮ್ನಿಯಾ. ಓಕೆ. ಎ ಅಂದರೆ ಏನು ಬರುತ್ತೆ? ಅಕ್ವೈಸೇಷನ್ ಲರ್ನಿಂಗ್ ಥಿಯರಿ. ಎಮ್ ಅಂದರೆ ಮಾನಿಟರ್ ಹೈಪೋಥೆಸಿಸ್. ಎನ್ ಅಂದರೆ ನ್ಯಾಚುರಲ್ ಆರ್ಡರ್ ಹೈಪೋಥೆಸಿಸ್. ಐ ಅಂದರೆ ಇನ್ಪುಟ್ ಹೈಪೋಥೆಸಿಸ್. ಎ ಅಂದರೆ ಅಫೆಕ್ಟಿವ್ ಫಿಲ್ಟರ್ ಹೈಪೋಥೆಸಿಸ್. ಪ್ರಶ್ನೆಯಲ್ಲಿ ಏನು ಮಾಡಿರ್ತಾರೆ, ಒಂದು ಬೇರೆದನ್ನು ಕೊಟ್ಟು 3 ಇದರಲ್ಲಿ ಕೊಟ್ಟಿರ್ತಾರೆ. ಆಗ ನಮಗೆ ಈ ಸೂತ್ರ ನೆನಪಿತ್ತು, ಈ ಟ್ರಿಕ್ಸ್ ನೆನಪಿತ್ತು ಅಂದರೆ ನಾವು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಇಲ್ಲ ಅಂತಂದರೆ 3 ಬೇರೆದನ್ನು ಕೊಟ್ಟು 1 ಮಾತ್ರ ಇದರಲ್ಲಿಂದು ಕೊಟ್ಟಿರ್ತಾರೆ. ಆಗ ನಾವು ಎಲಿಮಿನೇಟ್ ಮಾಡ್ತಾ ಏನು ಮಾಡ್ಬೋದು, ಆನ್ಸರನ್ನು ಚೂಸ್ ಮಾಡ್ಬೋದು. ಈಗ 10th ಒನ್ TPR ಅಂದರೆ ಟೋಟಲ್ ಫಿಸಿಕಲ್ ರೆಸ್ಪಾನ್ಸ್. ನಿಮಗೆ TPR ಕೊಟ್ಟು ಇದರ ಫುಲ್ ಫಾರ್ಮನ್ನು ಹೇಳಿ ಅಂತ ಅಂದಾಗ ನೆನಪಾಗಬೇಕು ನಿಮಗೆ ಟೋಟಲ್ ಫಿಸಿಕಲ್ ರೆಸ್ಪಾನ್ಸ್. ಹೆಸರೇ ಸೂಚಿಸುವಂತೆ ಇಲ್ಲಿ ಮಗು ಟೋಟಲ್ ಆಗಿ ಫಿಸಿಕಲ್ ರೆಸ್ಪಾನ್ಸನ್ನು ಮಾಡುತ್ತೆ. TPR is an approach to teaching a second language based on listening linked to physical activity. ಏನನ್ನು ಆಲಿಸಿರುತ್ತೋ, ಏನನ್ನು ಕೇಳಿಸ್ಕೊಂಡಿರುತ್ತೋ ಅದನ್ನು ಫಿಸಿಕಲ್ ಆಗಿ ಆ್ಯಕ್ಟಿವಿಟೀಸ್ ಮೂಲಕ ಕಲಿಕೆಯನ್ನು ಮಾಡುತ್ತೆ. ಇಲ್ಲಿ ನೋಡ್ತಿರ್ಬೋದು ನೀವು, ಶಿಕ್ಷಕರು ಯಾವ ರೀತಿ ಮಾಡ್ತಾಯಿದ್ದಾರೆ, ಮಗು ಕೂಡ ಅದೇ ರೀತಿ ಮಾಡ್ತಾಯಿದೆ. ಇದೊಂದು ಮಾಡುತ್ತಾ ಕಲಿಯುವುದಾಗಿದೆ, ನಲಿಯುತ್ತಾ ಕಲಿಯುವುದಾಗಿದೆ. ಈ ಟೋಟಲ್ ಫಿಸಿಕಲ್ ರೆಸ್ಪಾನ್ಸನ್ನು ಯಾರು ಕೊಟ್ಟರು ಅಂತ ಕೇಳಿದರೆ ಅಂದರೆ ಹೂ ಡೆವಲಪ್ಡ್ ದ TPR, ಹೂ ಡೆವಲಪ್ಡ್ ದ ಟೋಟಲ್ ಫಿಸಿಕಲ್ ರೆಸ್ಪಾನ್ಸ್ ಅಂತ ಕೇಳಿದಾಗ JJ ಆ್ಯಶರ್ ಅಂತ ನಿಮಗೆ ನೆನಪಾಗಬೇಕು. ಟೋಟಲ್ ಫಿಸಿಕಲ್ ರೆಸ್ಪಾನ್ಸ್ ಇಲ್ಲಿ ಲರ್ನ್ ಆ್ಯಂಡ್ ಪರ್ಫಾರ್ಮ್ ದೀಸ್ ಆ್ಯಕ್ಷನ್ಸ್. ಏನೇ ಒಂದು ಆ್ಯಕ್ಷನ್ಸ್ಗಳನ್ನು ಟೀಚರ್ ಕೊಟ್ಟಾಗ ಅದನ್ನು ಕಲಿತು ನಂತರ ಪರ್ಫಾರ್ಮ್ ಮಾಡುತ್ತೆ. ಐ ಲೈಕ್ ಟು ಸ್ಕಿಪ್ ಅಂತಂದಾಗ ಸ್ಕಿಪ್ ಮಾಡಿ ತೋರಿಸುತ್ತೆ. ಐ ಲೈಕ್ ಟು ಜಂಪ್ ಅಂದಾಗ ಜಂಪ್ ಮಾಡಿ ಮಗು ತೋರಿಸುತ್ತೆ. ಐ ಲೈಕ್ ಟು ರನ್ ಅಂತಂದಾಗ ರನ್ ಮಾಡಿ ತೋರಿಸುತ್ತೆ. ಹಾಗೆ ಗಣಿತದ ತರಗತಿಯಲ್ಲಿ ಟೀಚರ್ ಆದಂಥವರು ಈ ಟೋಟಲ್ ಫಿಸಿಕಲ್ ರೆಸ್ಪಾನ್ಸನ್ನು ಯಾವ ರೀತಿ ಬಳಸ್ತಾ ಇದ್ದಾರೆ ಅಂತ ನೀವು ನೋಡಬಹುದು. ಮಗುವಿಗೆ ಫಿಸಿಕಲ್ ಆ್ಯಕ್ಟಿವಿಟೀಸನ್ನು ಕೊಟ್ಟಿದ್ದಾರೆ, ಅವರು ಹೇಳಿದ ಹಾಗೆ ಅವರ ಇನ್ಸ್ಟ್ರಕ್ಷನ್ ಮಾಡಿದ ಹಾಗೆ ಮಗು
ಫಿಸಿಕಲ್ಲಾಗಿ ರೆಸ್ಪಾನ್ಸ್ ಮಾಡ್ತಾ ಇದೆ. ಈ ಟೋಟಲ್ ಫಿಸಿಕಲ್ ರೆಸ್ಪಾನ್ಸ್ ಇಷ್ಟು ನೆನ್ಪಿಟ್ಕೊಳ್ಳಿ. ಶಿಕ್ಷಕರು ಯಾವ ರೀತಿ ಇನ್ಸ್ಟ್ರಕ್ಷನ್ ಮಾಡ್ತಾರೆ, ಏನು ಹೇಳ್ತಾರಲ್ಲ ಅದನ್ನು ಫಿಸಿಕಲ್ಲಾಗಿ ರೆಸ್ಪಾನ್ಸ್ ಮಾಡಿ ಮಗು ತೋರಿಸುತ್ತೆ. ಈಗ ಒಂದು ಪ್ರಶ್ನೆನ ನೋಡೋಣ. ಈ ಪ್ರಶ್ನೆ ಮೂಲಕ ನಿಮಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. Riya, a teacher of class 2nd, is presenting language items in her instructions and the learners are doing exactly as she is telling them to do. What is the she practicing? ಇಲ್ಲಿ ರಿಯಾ ಅನ್ನುವ ಟೀಚರ್ ಸೆಕೆಂಡ್ ಕ್ಲಾಸ್ನಲ್ಲಿ ಒಂದು ಪ್ರೆಸೆಂಟೇಷನನ್ನು ಮಾಡ್ತಾ ಇದ್ದಾರೆ. ಆ ಪ್ರೆಸೆಂಟೇಷನ್ನಲ್ಲಿ ಅವರು ಯಾವ ಒಂದು ಐಟಮ್ಸ್ನ ಇನ್ಸ್ಟ್ರಕ್ಷನ್ ಮಾಡ್ತಾರೋ ಅದ್ರ ಪ್ರಕಾರನೇ ಎಕ್ಸಾಕ್ಟ್ಲಿ ಅವ್ರು ಏನು ಹೇಳ್ತಾರೋ ಹಾಗೆ ಮಕ್ಕಳು ಕೂಡ ಮಾಡ್ತಾ ಇದ್ದಾರೆ. ಹಾಗಾದರೆ ಅವರು ಏನನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅಂತ ಕೇಳಿದರೆ ಸರಿಯಾದ ಉತ್ತರ ಯಾವುದು? ಟೋಟಲ್ ಫಿಸಿಕಲ್ ರೆಸ್ಪಾನ್ಸ್. ಟೋಟಲ್ಲಾಗಿ ಅವರು ಫಿಸಿಕಲ್ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ, ಆ್ಯಕ್ಟಿವಿಟಿಯನ್ನು ಮಾಡ್ತಾ ಇದ್ದಾರೆ. ಇದರ ಮೇಲೆ ಇನ್ನೂ ಹಲವಾರು ಪ್ರಶ್ನೆಗಳಿವೆ. ನಾನು ಸೆಷನ್ ಮಾಡಬೇಕಾದ್ರೆ ಒಂದಿಷ್ಟು ಪ್ರಶ್ನೆಗಳನ್ನು ಚರ್ಚಿಸಿದ್ದೀನಿ. ನೀವು ಹೋಗಿಬಿಟ್ಟು ಪ್ಲೇಸ್ನಲ್ಲಿ ಆ ಎಲ್ಲ ಒಂದು ವಿಡಿಯೋಸ್ಗಳನ್ನು ನೋಡಬಹುದು. ಈಗ ಮೇನ್ ಆಗಿ ಇದರಲ್ಲಿ ಯಾವ ಒಂದು ಪಾಯಿಂಟನ್ನು ನಾವು ರಿಮೆಂಬರ್ ಮಾಡ್ಕೋಬೇಕು, ನೆನಪಿಟ್ಕೋಬೇಕು ಅಂತ ಇಲ್ಲಿ ಕೊನೆಯದಾಗಿ ಹಾಕಿದ್ದೀನಿ, ನೀವು ನೋಡ್ಬೋದು. Bilingual method is given by C.J. Dodson. Situational approach is given by H.E. Palmer and A.S. Hornby. Natural approach is given by Stephen Krashen and Tracy Terrell. TPR, Total Physical Response, is given by J.J. Asher. ಈ ಒಂದು 4 ಹೆಸರುಗಳನ್ನು ನೀವು ನೆನ್ಪಿಟ್ಕೋಬೇಕಾಗತ್ತೆ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಇದನ್ನ ನೀವು ಒಂದು ಸೈಡ್ ಬರೆದಿಟ್ಕೊಂಡು ಪ್ರತಿದಿನ ನೋಡ್ತಾ ಹೋಗಿ, ನಿಮಗೆ ಇದು ನೆನಪಿನಲ್ಲಿ ಉಳಿಯುತ್ತೆ. ಈಗ ಇವತ್ತಿಗೆ 3 ಪಾರ್ಟ್ಗಳ ಮೂಲಕ ಮೆಥಡ್ಸ್ ಆ್ಯಂಡ್ ಅಪ್ರೋಚಸ್ ಆಫ್ ಟೀಚಿಂಗ್ ಇಂಗ್ಲೀಷ್ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಇನ್ನು ನಾವು ಕ್ವಶನ್ಸ್ ಸಿರೀಸನ್ನು ಸ್ಟಾರ್ಟ್ ಮಾಡೋಣ. ಸೊ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ, ಹಾಗೆ ಉಪಯುಕ್ತ ಆಗಿದೆ ಅಂತ ನಾನು ಭಾವಿಸ್ತೀನಿ. ಈ ರೀತಿ ನಾನೇನು ಪಿಕ್ಚರ್ಸ್ಗಳನ್ನು ಆ್ಯಡ್ ಮಾಡಿರ್ತೀನಲ್ವ, ಈ ಪಿಕ್ಚರ್ಸ್ಗಳನ್ನು ನೀವು ನೆನಪು ಮಾಡ್ಕೋಬೇಕು. ಆ ಒಂದು ಪ್ರಶ್ನೆ ಬಂದಾಗ ಈ ಪಿಕ್ಚರ್ಸ್ ನಿಮಗೆ ನೆನಪಾದರೆ ಸಾಕು, ಈಸಿಯಾಗಿ ನಾವು ಉತ್ತರವನ್ನು ಸೆಲೆಕ್ಟ್ ಮಾಡಬಹುದು. ಸೊ ಅದಕ್ಕಾಗಿ ನಾನು ಪಿಕ್ಚರ್ಸ್ಗಳನ್ನು ಆ್ಯಡ್ ಮಾಡ್ತಾ ಇರ್ತೀನಿ. ಇನ್ನು ಇದರ ಮೇಲೆ ಬರುವಂತಹ ಪ್ರಶ್ನೆಗಳನ್ನು ಸೆಪ್ರೇಟ್ ಸೆಷನ್ ಮಾಡುವುದು ಬೇಡ, ಬಿಕಾಸ್ ಈಗ ಒಂದು ಸಮಯ ಕಡಿಮೆ ಇದೆ. ಹಾಗಾಗಿ ನಾನೀಗ ಇಂಗ್ಲೀಷ್ ಪೆಡಗಾಗಿ ಮೇಲೆ ಕ್ವಶನ್ಸ್ ಸಿರೀಸ್ಗಳನ್ನು ಪ್ರಾರಂಭಿಸ್ತೀನಿ. ಆ ಸಿರೀಸ್ನಲ್ಲಿ ನಾವು ಇದರ ಮೇಲೆ ಬಂದಂತಹ ಪ್ರಶ್ನೋತ್ತರಗಳನ್ನು ಚರ್ಚಿಸ್ತಾ ಹೋಗೋಣ. ಅಲ್ಲಿ ಹಲವಾರು ವಿಷಯಗಳನ್ನು ನಾವು ತಿಳ್ಕೋಬಹುದು. ಪ್ರಶ್ನೋತ್ತರಗಳನ್ನು ಚರ್ಚಿಸುವಲ್ಲಿ ಬೇರೆ ಬೇರೆ ಯಾವ ಕಾನ್ಸೆಪ್ಟ್ಸ್ಗಳು ಇನ್ನೂ ನಮ್ಮಲ್ಲಿ ಕಂಪ್ಲೀಟ್ ಆಗಿಲ್ವೋ ಆ ಕಾನ್ಸೆಪ್ಟ್ಗಳ ಮೇಲೆ ಕೂಡ ನಾನು ಪ್ರಶ್ನೋತ್ತರಗಳನ್ನು ಹಾಕ್ತೀನಿ. ಸೊ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ಮತ್ತು ಇಷ್ಟ ಆದರೆ ಲೈಕ್ ಮಾಡಿ. ಹೊಸದಾಗಿ ನೋಡುವವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಒತ್ತಿ. ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು.